ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಗರದ ಜೂನಿಯರ್ ಕಾಲೇಜಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕರಾದ ಎಚ್.ಟಿ. ತಮ್ಮಯ್ಯ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಪ್ರತಿ ವರ್ಷ ಭಾರತದಾದ್ಯಂತ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಹೋರಾಟ ಮಾಡಿ ಅವರ ತ್ಯಾಗದ ಬಲಿದಾನದ ಫಲವಾಗಿ 1947 ಆಗಸ್ಟ್ 5 ಗಂಟೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯದ ಸವಿ ಹಂಚಿದ ದಿನಕ್ಕೆ ನಮ್ಮ ಭೂಮಿ, ನಮ್ಮ ದೇಶ ಇವರು ನಮಗೆ ಗೌರವ. ಭಾರತಾಂಬೆಯ ಮಕ್ಕಳೆಂದು ಹೆಮ್ಮೆಯಿಂದ ನುಡಿದು ನಾವು ನುಡಿಯುವ. Our contribution to our country was the end of British by fighting hard. Amrit Mahotsav of freedom for the country. ಉದಯಿಸಲಿ ಮತ್ತೊಂದು ಸ್ವಾತಂತ್ರ್ಯದ ಸೌರ್ಯ, ಕಲ್ಪಿಸುತ್ತ ಸಂಗ್ರಾಮಕ್ಕೆ ನಡೆಯುವ ಸೌರ್ಯ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಗರದ ಬಸವನಹಳ್ಳಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಲೆಯ ಸಿಡಿಎಂಸಿ ಸದಸ್ಯರಾದ ವಿಶ್ವನಾಥ್ ರವರು ಧ್ವಜಾರೋಹಣವನ್ನು ನೆರವೇರಿಸಿದರು. जनगणमन अधिनायक जय हे भारत भाग्य विधाता. पंजाब सिंधु गुजरात मराठ द्राविड उत्तर गंगा विंध्य हिमाचल यमुना गंगा उच्चल जलधि सरंगा. तव शुभ नामे गाहे, तव शुभाशिष मागे, गाहे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ಬಳಿಕ ಮಾತನಾಡಿದ ಅವರು, ನಾವು ಈ ದಿನ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು, ಈ ಸ್ವಾತಂತ್ರ್ಯದ ಹಿಂದೆ ಹಲವಾರು ಮಹನೀಯರ ಬಲಿದಾನದ ಶ್ರಮವಿದೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು ಎಂದು ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ್ ರವರು ಹೇಳಿದರು. ಕೂಡ ಶಿಸ್ತನ್ನ ಕಾಪಾಡಿಕೊಂಡು ತಾವೆಲ್ಲರೂ ಅಲ್ಲಿ ಶಿಸ್ತನ್ನ ಕಾಪಾಡಬೇಕು. ತಮ್ಮನ್ನ ಮಾರ್ಗದ ಮೇಡಮ್ ಅವರೇ, ತಾವೆಲ್ಲರೂ ಕೂಡ ಏನೇ ಆದರೂ ಶಿಸ್ತಲ್ಲಿರಬೇಕು. ಮಳೆ ಬರ್ತಾ ಇದೆ ಅಂದ್ರೆ ನೀವು ಶಿಸ್ತಲ್ಲಿರಬೇಕು. ಹೇಗಾಗದೆ ನಮ್ಮ ಸರಳ ನಮ್ಮ ಶಾಲೆಯ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಹುಮಾನ ಬರುವುದು ಗೆಲ್ಲೋದು ಸೋಲು ಬೇರೆ ವಿಚಾರ, ಆದರೆ ತಮ್ಮ ಶಿಸ್ತು ಎಲ್ಲ ಕಡೆ ಎದ್ದುಕೊಳ್ಬೇಕು. ತಾವೆಲ್ಲರೂ ಉಪಹಾರವನ್ನು ಸ್ವೀಕರಿಸಿ ಶಿಸ್ತಲ್ಲಿ ಹೋಗಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್, ಇಂದಿರಾ, ಮರಗದವಲ್ಲಿ, ಶೈಲಜಾ, ತೀರ್ಥಕುಮಾರಿ, ಶೋಭಾ, ನಳಿನಾ, ಸುನಿತಾ, ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಯ ಸದಸ್ಯರುಗಳಾದ ಇಂಪನ, ಕುಸುಮ, ರೇಷ್ಮಾ,
ವೀಣಾ ಹಾಗೂ ಪೋಷಕರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ತಮನ್ನಾ ಬಾನು ನಿರೂಪಿಸಿ ಶಿಕ್ಷಕರಾದ ಮಧು ಸ್ವಾಗತಿಸಿದರು.